ಕೆಲವು ಸತಿ ಏನಾಗುತ್ತೆ ಅಂತಂದರೆ ಕಿಡ್ನಿ 70-80% ಡ್ಯಾಮೇಜ್ ಆಗೋವರೆಗೂ ಯಾವ ಸಿಮ್ಟಮ್ಸು ಇರೋದಿಲ್ಲ. ಆಶ್ಚರ್ಯ ಅಲ್ವಾ? ಅದಕ್ಕೆ ಈ CKDನ ಸೈಲೆಂಟ್ ಡಿಸೀಸ್ ಅಂತಲೂ ಕರಿಬೋದು. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಏನೂ ಸಿಮ್ಟಮ್ಸ್ ಇರೋದಿಲ್ಲ, ಪೇಷಂಟ್ ಆರಾಮಾಗಿರ್ತಾನೆ. ಈಗ ಮೊನ್ನೆ ತಾನೇ ಒಂದು ವಾರದಿಂದ ಒಬ್ಬರು ಪೇಷಂಟ್ ಬಂದಿದ್ದರು, 28-29 ವರ್ಷ ಇರ್ಬೋದು ಅಷ್ಟೇ. 2 ವರ್ಷದಿಂದ BP ಇತ್ತಂತೆ, BP ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ, ಆಮೇಲೆ ಮರ್ತು ಬಿಟ್ಬಿಟ್ಟಿದ್ದಾನೆ. ನಾನೇನು ಚೆನ್ನಾಗಿ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಏನು ಸರಿಗೆ ಟೆಸ್ಟ್ ಮಾಡಿಸ್ಕೊಂಡಿಲ್ಲ, ಫಾಲೋಅಪ್ ಬಂದಿಲ್ಲ. ಇವಾಗ 1 ತಿಂಗಳಿಂದ ಕಾಲೂತ ಮತ್ತು ಮುಖ ಊತ ಅಂತ ಬಂದಿದ್ದಾರೆ. ಟೆಸ್ಟ್ ಮಾಡಿ ನೋಡಿದ್ರೆ 2 ಕಿಡ್ನಿನೂ ಫೇಲ್ ಆಗಿಬಿಟ್ಟಿದೆ. ಇನ್ನೂ ಸ್ವಲ್ಪ ದಿವಸ ಹೋದರೆ ಡಯಾಲಿಸಿಸ್ ಸ್ಟೇಜ್ ಬಂದುಬಿಡುತ್ತೆ. ಸೊ ಈ ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಳ್ಳಿ. ಸೊ ಈ ಕಿಡ್ನಿ ಫೇಲ್ಯೂರ್ ಆಗ್ತಾ ಯಾವ್ಯಾವ ಸಿಮ್ಟಮ್ಸ್ ಬರ್ಬೋದು? ಬೇಗ ಸುಸ್ತಾಗೋದು, ಊಟ ಸೇರದೇ ಇರೋದು, ಮುಖ ಊತ ಅಥವಾ ಕಾಲೂತ ಬರೋದು, ಹಸಿವು ಕಮ್ಮಿ ಆಗೋದು, ವಾಕರಿಕೆ ಬರೋದು, ಮೈತುರಿಕೆ ಬರೋದು, ರಾತ್ರಿ ಹೊತ್ತು ಪದೇ ಮೂತ್ರಕ್ಕೆ ಎದ್ದೇಳೋದು, ಉಸಿರಾಡೋದು ತೊಂದರೆ. ಸೊ ಇವೆಲ್ಲ ಸಿಮ್ಟಮ್ಸ್ ಬರ್ಬೋದು. ನೀವು ಸಿಮ್ಟಮ್ಸ್ ಬರೋ ತನಕ ದಯವಿಟ್ಟು ಕಾಯಬೇಡಿ. ಹೆಲ್ತ್ ಚೆಕಪ್ ಮಾಡಿಸ್ಬೇಕಾದ್ರೆ ಯೂರಿನ್ ರೂಟೀನು, ಕ್ರಿಯಾಟಿನಿನು, BP, ಶುಗರು ಇವೆಲ್ಲ ಚೆಕ್ ಮಾಡಿಸಿ ಅಂತ ಹೇಳ್ತಾ, ನಿಮ್ಮ ಕಿಡ್ನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ನಗ್ತಾ ಇರಿ. ನೆಕ್ಸ್ಟ್ ಸಿಗೋಣ. ಬಾಯ್.